ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ಪೂಜಾ. ಇವತ್ತು ಗುರುವಾರ ಸಂಜೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ತುಂಬ ಜನ ಕಮೆಂಟ್ ಹಾಕಿ ಕೇಳಿದ್ದು ಕ್ಲೀನಿಂಗ್ ರೂಟೀನ್ ತೋರಿಸಿ ಪೂಜಾ, ಹಾಗೆಯೇ ಕ್ಲೀನಿಂಗ್ ಬ್ಲಾಗ್ ಕೂಡ ತೋರಿಸಿ ಅಂತ. ಇವತ್ತಿನ ವಿಡಿಯೋದಲ್ಲಿ ಕ್ಲೀನಿಂಗ್ ರೂಟೀನ್ ಮತ್ತು ಕ್ಲೀನಿಂಗ್ ಬ್ಲಾಗ್ ಹಾಗೆ ಮೋಟಿವೇಶನ್ ಥರ ಇರುತ್ತೆ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ನೋಡಿ. ಇನ್ ಕೇಸ್ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ಮೊದಲಿಗೆ ನಾಳೆ ಪೂಜೆ ಇರೋದ್ರಿಂದ ದೇವ್ರ ಮನೇನ ಇವತ್ತೇನೆ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ನಾಳೆ ಕ್ಲೀನ್ ಮಾಡ್ಕೊಂಡು ಕೂತ್ಕೊಂಡ್ರೆ ಲೇಟ್ ಆಗುತ್ತೆ. ನಾಳೆ ಬೆಳಿಗ್ಗೆ 3:30ಗೆ ಎದ್ದು ಪೂಜೆ ಮಾಡಬೇಕಾಗಿತ್ತು. ಅದಕ್ಕೋಸ್ಕರ ಇವತ್ತೇನೆ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ದೇವ್ರ ಫೋಟೋ ಎಲ್ಲ ಒರೆಸಿ, ಹಾಗೆಯೇ ದೇವ್ರ ಮನೆ ಪಾತ್ರೆನೆಲ್ಲ ಕ್ಲೀನ್ ಮಾಡ್ಕೊಳ್ಳೋದು, ಸ್ನಾನ ಮುಗಿಸ್ಕೊಂಡು ಈ ದೇವ್ರ ಮನೆ ಕ್ಲೀನಿಂಗ್ ಎಲ್ಲ ಮುಗಿಸ್ಕೊಳ್ತೀನಿ. ದೇವ್ರ ಮನೆ ಪಾತ್ರೆಗಳನ್ನೂ ಕೂಡ ಕ್ಲೀನ್ ಮಾಡಿಕೊಂಡು ಹಾಗೆಯೇ ದೇವ್ರ ಮನೆಯೂ ಕೂಡ ಕ್ಲೀನ್ ಮಾಡ್ಕೊಳ್ಳೋದು. ಅಂದರೆ ಈ ಟೈಲ್ಸ್ ಆಗಿರ್ಬೋದು, ಡೋರ್ಗಳಾಗಿರ್ಬೋದು ಎಲ್ಲನೂ ಕೂಡ ಒಮ್ಮೆ ನೀಟಾಗಿ ಕ್ಲೀನ್ ಮಾಡ್ಕೊಳ್ಳೋದು. ಈ ದೇವ್ರ ಮನೆ ಕ್ಲೀನಿಂಗ್ಗೆ ಅಂತ ಕೆಲವೊಂದಷ್ಟು ಬಟ್ಟೆಗಳನ್ನ ಇಟ್ಕೊಂಡಿರ್ತೀನಿ. ಅಂದರೆ ಅದನ್ನು ದೇವ್ರ ಫೋಟೋ ಒರೆಸೋದಕ್ಕೆ, ಇಲ್ಲ ದೇವ್ರ ಮನೆ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ, ಈ ಥರ ದೇವ್ರ ಮನೆಗೆ ಅಂತ ಕೆಲವೊಂದಷ್ಟು ಈ ಹ್ಯಾಂಡ್ ಟವಲ್ ಆಗಿರ್ಬೋದು, ಮತ್ತು ಈ ಪೂಜೆ ಬಟ್ಟೆ ಇರುತ್ತಲ್ವ, ಈ ಕೆಂಪು ಟವಲ್, ಈ ಥರದ್ದೆಲ್ಲ ಇಟ್ಕೊಂಡಿರ್ತೀನಿ. ಅದನ್ನು ಮಾತ್ರ ಬಳಸ್ಕೊಂಡು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಳೋದು. ಹಾಗೆ ಇಲ್ಲಿ ದೇವ್ರ ಮನೆ ಪಾತ್ರೆನೂ ಕೂಡ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಇದಕ್ಕೆ ಎಕ್ಸ್ಟ್ರಾ ಕೆಮಿಕಲ್ಸ್ ಅಥವಾ ಎಕ್ಸ್ಟ್ರಾ ಪುಡಿಗಳಂತ ಏನೂ ಇಲ್ಲ. ಸ್ವಲ್ಪ ಸೋಪಿನ ಪುಡಿ ತೊಗೊಂಡಿದ್ದೀನಿ, ಹಾಗೆಯೇ ಸಬೀನಾ ಪೌಡರ್. ಬೇಕು ಅಂದರೆ ಸ್ವಲ್ಪ ಹುಣಸೆ ಹಣ್ಣು, ಅಂದರೆ ಈ ಹಿತ್ತಾಳೆ ಪಾತ್ರೆಗಳನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಹುಣಸೆ ಹಣ್ಣನ್ನು ಬಳಸ್ಕೊತೀನಿ. ಇನ್ನು ಬೆಳ್ಳಿ ಪಾತ್ರೆನೆಲ್ಲ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಸಬೀನಾ ಪೌಡರ್ನೇ ಬಳಸ್ಕೊತೀನಿ. ಇನ್ನು ಯಾವುದೇ ಥರ ಹೊಸ ಪೌಡರ್ ಏನು ಬಳಸ್ಕೊಳ್ಳೋದಿಲ್ಲ. ಇನ್ನು ಕೆಲವೊಂದಷ್ಟು ಕಲೆಗಳು ಜಾಸ್ತಿ ಇತ್ತು ಅಂತ ಅಂದರೆ ಅದಕ್ಕೆ ಸ್ವಲ್ಪ ಈ ರಂಗೋಲಿ ಪೌಡರ್ ಇದೆ ಅಲ್ವಾ, ಅದನ್ನು ಹಾಕಿ ಕ್ಲೀನ್ ಮಾಡ್ಕೋತೀನಿ. ದೇವ್ರ ಮನೆ ಪಾತ್ರೆ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ಮೇಲೆ ಬಟ್ಟೆಯಿಂದ ಒಮ್ಮೆ ಚೆನ್ನಾಗಿ ಈ ರೀತಿ ಒರೆಸಿ ಇಟ್ಕೋತೀನಿ. ಆವಾಗ ಈ ನೀರಿನ ಕಲೆಗಳು ಆ ಥರ ಎಲ್ಲ ಈ ಬೆಳ್ಳಿ ಪಾತ್ರೆ ಮೇಲೆಲ್ಲ ಇರೋದಿಲ್ಲ. ನಾವು ಒರೆಸ್ತೇನೆ ಇಟ್ಟರೆ ಕೆಲವೊಂದು ಸಾರಿ ನೀರಿನ ಕಲೆ ಎಲ್ಲ ಅದರಲ್ಲೇ ಉಳಿದಿರುತ್ತೆ. ಅಂದರೆ ನೀರಿನ ಡಾಟ್ ಡಾಟ್ ಕಲೆ ಎಲ್ಲ ಇರುತ್ತಲ್ವ, ಅದೆಲ್ಲ. ಹಾಗಾಗಿ ಬಟ್ಟೆಯಿಂದ ಒಮ್ಮೆ ಕಾಟನ್ ಬಟ್ಟೆಯಿಂದ ಚೆನ್ನಾಗಿ ಒರೆಸಿ ಇಟ್ಕೊಂಡ್ರೆ ಸ್ವಲ್ಪನೂ ಕೂಡ ಕಲೆ ಇರೋದಿಲ್ಲ. ಹಾಗೆಯೇ ಇಲ್ಲಿ ಅಡುಗೆ ಮನೆಯನ್ನು ಕೂಡ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಈ ಕೌಂಟರ್ ಟಾಪ್ ಮೇಲೆ ಈ ರೀತಿ ಸ್ಟೀಲ್ ಸ್ಟ್ಯಾಂಡ್ ಎಲ್ಲ ಇಟ್ಟು ಮಗ್ಗುಗಳಾಗಿರ್ಬೋದು, ಸ್ವಲ್ಪ ಪಿಂಗಾಣಿ ವಸ್ತುಗಳನ್ನೆಲ್ಲ ಇಟ್ಕೊಂಡಿದ್ದೆ ಅಲ್ವಾ, ಅದನ್ನೆಲ್ಲ ರಿಮೂವ್ ಮಾಡಿ ಅದನ್ನು ಒಂದು ಸರಿ ಚೆನ್ನಾಗಿ ಬಟ್ಟೆಯಿಂದ ಒರೆಸ್ಕೊಂಡು, ಹಾಗೆಯೇ ಈ ಸ್ಟೀಲ್ ಸ್ಟ್ಯಾಂಡ್ ಇದೆ ಅಲ್ವಾ, ಅದನ್ನು ಕೂಡ ಒಮ್ಮೆ ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು, ಹಾಗೆ ಕೆಳಗಡೆನೂ ಕೂಡ ಈ ಸ್ವಲ್ಪ ವಿಮ್ ಲಿಕ್ವಿಡ್ ಎಲ್ಲ ಬರುತ್ತಲ್ವ, ಅದನ್ನೆಲ್ಲ ಹಾಕಿ ಚೆನ್ನಾಗಿ ಉಜ್ಜಿ, ಜಿಡ್ಡೆಲ್ಲ ಇರುತ್ತೆ ಅದನ್ನೆಲ್ಲ ತೆಗೆದು ಮತ್ತೆ ಇದನ್ನು ಜೋಡಿಸ್ಕೊತೀನಿ.
ಈ ಥರ ಸ್ಟವ್ ಮೇಲೆ ಕಬ್ಬಿಣದಿರುತ್ತಲ್ವ, ಅದು ರಸ್ಟ್ ಹಿಡಿಬಾರ್ದು ಅಂತ ಅಂದರೆ ನೀಟಾಗಿ ಒಂದು ಸಾರಿ ಕ್ಲೀನ್ ಮಾಡ್ಕೊಂಡಿದ್ಮೇಲೆ ಇದಕ್ಕೆ ಸ್ವಲ್ಪ ಎಣ್ಣೆನ ಹಚ್ಚಿ ಇಟ್ಕೊಳ್ಳೋದ್ರಿಂದ ಸ್ವಲ್ಪನೂ ಕೂಡ ರಸ್ಟ್ ಹಿಡಿಯೋದಿಲ್ಲ, ಪುಡಿ ಪುಡಿ ಆಗಿಲ್ಲ ಉದುರುತ್ತಲ್ವ, ಆ ಥರ ಎಲ್ಲ ಆಗೋದಿಲ್ಲ. ತುಂಬ ನೀಟಾಗಿ ಮೇಂಟೈನ್ ಮಾಡ್ಬೋದು. ಕೆಲವೊಂದು ಸಾರಿ ಸೋಪನ್ನೆಲ್ಲ ಹಾಕಿ ಇದನ್ನು ತೊಳೆದಾಗ ಅಂದರೆ ವಾಶ್ ಮಾಡಿದಾಗ ಸ್ವಲ್ಪ ವೈಟ್ಗೆಲ್ಲ ಇದ್ರ ಮೇಲೆ ಉಳಿದಿರುತ್ತಲ್ವ, ಅಂದರೆ ಅಷ್ಟೊಂದು ಶೈನಿಂಗ್ ಆಗಿ ಕಾಣಿಸ್ತಿರೋದಿಲ್ಲ. ಆ ಟೈಮ್ನಲ್ಲಿ ಈ ರೀತಿ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ಳೋದ್ರಿಂದ ನೋಡೋದಕ್ಕೆ ಫುಲ್ ಶೈನಿಂಗಾಗಿ ಕೂಡ ಕಾಣಿಸುತ್ತೆ, ರಸ್ಟ್ ಕೂಡ ಹಿಡಿಯೋದಿಲ್ಲ. ಹಾಗೆಯೇ ಈ ಗ್ಲಾಸ್ ಸ್ಟವ್ ಬರುತ್ತಲ್ವ, ಅದಕ್ಕೂ ಕೂಡ ಶೈನಿಂಗ್ ಆಗಿ ಬೇಕು ಅಂತ ಅಂದರೆ ಒಂದು ಸಾರಿ ನೀಟಾಗಿ ಕ್ಲೀನ್ ಮಾಡ್ಕೊಂಡಿದ್ಮೇಲೆ ಒಂದೆರಡು ಡ್ರಾಪ್ ಅಷ್ಟು ಆಯಿಲನ್ನು ಹಾಕಿ ಈ ರೀತಿ ಟಿಶ್ಯೂ ಪೇಪರಿಂದ ಚೆನ್ನಾಗಿ ಈ ರೀತಿ ಒರೆಸ್ಕೊಂಡ್ರೆ ತುಂಬ ನೀಟಾಗಿ ಕಾಣಿಸುತ್ತೆ, ಶೈನಿಂಗಾಗಿ ಕೂಡ ಕಾಣಿಸುತ್ತೆ. ಲಾಸ್ಟ್ ವಿಡಿಯೋದಲ್ಲಿ ಸ್ಕ್ರೀನ್ ರೆಡಿ ಮಾಡೋದಕ್ಕೆ ಅಂತ ಈ ಉಲ್ಲನ್ ಬಾಲ್ಸ್ನ ರೆಡಿ ಮಾಡಿ ಇಟ್ಟಿದ್ದೆ ಅಲ್ವಾ, ಅದನ್ನು ಇವತ್ತು ಅಟ್ಯಾಚ್ ಮಾಡ್ಕೋತಾ ಇದ್ದೀನಿ. ಈ ಥರ ವೈಟ್ ಸ್ಕ್ರೀನ್ ಮೇಲೆ ನಿಮಗೆ ಹೇಗೆ ಅನುಕೂಲ ಆ ರೀತಿ ಈ ಉಲ್ಲನ್ ಬಾಲ್ಸ್ನ ಇದಕ್ಕೆ ಹೊಲಿದಿಟ್ಕೋಬೇಕು. ಅಂದರೆ ವಾಶ್ ಮಾಡಿದ್ರೂ ಕೂಡ ಅದು ಬಿದ್ದೋಗಬಾರ್ದು, ಆ ರೀತಿ ಇದನ್ನೇ ರೆಡಿ ಮಾಡ್ಕೋಬೇಕು. ಅದಕ್ಕೋಸ್ಕರ ಸೇಮ್ ಕಲರ್ ಥ್ರೆಡ್ ಅಂದರೆ ವೈಟ್ ಕಲರ್ ಥ್ರೆಡ್ನೇ 2 ಎಳೆಯಷ್ಟು ತೊಗೊಂಡು ಸೂಜಿನಲ್ಲಿ ಹಾಕಿ ಹೊರಗಡೆ ತೆಗೆದು ಗಂಟು ಹಾಕಿದ್ರೆ ಅದು 4 ಎಳೆಯಷ್ಟು ಆಗಿರುತ್ತೆ ಅಲ್ವಾ, ಆ ಥರ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ, ಸ್ವಲ್ಪ ಟೈಟಾಗಿ ಕುತ್ಕೊಳ್ಳಿ ಅಂತ. ಈ ರೀತಿ 3 ಕಲರ್ ಇರುವಂಥದ್ದನ್ನು ಒಂದೊಂದು ಕಲರ್ ಒಂದೊಂದು ಸಾರಿ ಈ ರೀತಿ ಹಾಕಿ ಹೊಲಿದಿಟ್ಕೋತಾ ಇದ್ದೀನಿ. ಇದೇ ರೀತಿ ಎಲ್ಲವನ್ನು ಕೂಡ ರೆಡಿ ಮಾಡಿಕೊಂಡ್ರೆ ನಮಗೆ ಬ್ಯೂಟಿಫುಲ್ ಆಗಿರುವಂಥ ಸ್ಕ್ರೀನ್ ರೆಡಿಯಾಗಿರುತ್ತೆ. ಕಂಪ್ಲೀಟಾಗಿ ರೆಡಿ ಆದಮೇಲೆ ಇದನ್ನು ಡೋರ್ಗೆ ಹ್ಯಾಂಗ್ ಮಾಡಿ ಕೂಡ ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತ. ಅಡುಗೆ ಮನೆ ಕೆಲಸ ಪೂರ್ತಿ ಮುಗಿಸ್ಕೊಂಡೆ. ಕೆಳಗಡೆ ಬಾಕ್ಸಸ್ ಎಲ್ಲ ಇತ್ತಲ್ವ, ಅದನ್ನು ಕೂಡ ನೀಟಾಗಿ ಕ್ಲೀನ್ ಮಾಡಿಕೊಂಡು ಎತ್ತಿಟ್ಕೊಂಡಿದ್ದಾಯಿತು. ಇವಾಗ ಹಾಲ್ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಬಂದಿದ್ದೀನಿ. ಈ ದಿವಾನ್ ಕಾಟ್ ಮೇಲಿರುವಂಥ ಬೆಡ್ ಸ್ಪ್ರೆಡ್ ಆಗಿರ್ಬೋದು, ಹಾಗೆಯೇ ಕುಷನ್ ಕವರ್ಸ್, ಸ್ಟಡಿ ಟೇಬಲ್, ಡ್ರೆಸ್ಸಿಂಗ್ ಟೇಬಲ್, ಟಿ ವಿ ಯೂನಿಟ್ ಮತ್ತು ಫ್ರಿಡ್ಜ್ ಎಲ್ಲವನ್ನು ಕೂಡ ಇವತ್ತೇನೆ ಕ್ಲೀನ್ ಮಾಡಿಕೊಂಡ್ರೆ ನಾಳೆ ಈಸಿಯಾಗಿ ಇನ್ನೊಂದು ಸಾರಿ ಒಮ್ಮೆ ಒರೆಸ್ಕೊಂಡು ಪೂಜೆನ ಸ್ಟಾರ್ಟ್ ಮಾಡ್ಕೋಬೋದು ಅಂತ ಇವತ್ತೇನೆ ಎಲ್ಲವನ್ನು ಕೂಡ ಕ್ಲೀನ್ ಮಾಡ್ಕೋತಾ ಇದ್ದೀನಿ.
ಈ ವುಡನ್ ಫರ್ನಿಚರ್ಸ್ ಎಲ್ಲ ಇರುತ್ತಲ್ವ, ಅಂದರೆ ಡ್ರೆಸ್ಸಿಂಗ್ ಟೇಬಲ್ ಆಗಿರ್ಬೋದು, ಕಾಫಿ ಟೇಬಲ್ ಹಾಗೆ ಸ್ಟಡಿ ಟೇಬಲ್ ಎಲ್ಲ, ಅದಕ್ಕೆ ಯಾವುದೇ ಥರ ಲಿಕ್ವಿಡ್ನ ಹಾಕಿ ಕ್ಲೀನ್ ಮಾಡ್ಕೊಳ್ಳೋದಿಲ್ಲ. ನಾರ್ಮಲ್ ಆಗಿ ಡ್ರೈ ಆಗಿರುವಂಥ ಬಟ್ಟೆ ಇರುತ್ತಲ್ವ, ಅದರಿಂದನೇ ಧೂಳನ್ನ ತೆಗೆಯೋದು ಅಷ್ಟೇ. ಇನ್ ಕೇಸ್ ಏನಾದ್ರೂ ನೀವು ಸ್ಪ್ರೇ ಮಾಡಿಕೊಂಡು ಯಾವುದಾದ್ರೂ ಲಿಕ್ವಿಡ್ನ ಹಾಕಿ ಸ್ಪ್ರೇ ಮಾಡಿ ಒರೆಸಿದ್ರೆ ವುಡನ್ ಎಲ್ಲ ಬಿಟ್ಕೊಂಡು ಬರೋ ಚಾನ್ಸಸ್ ಇರುತ್ತೆ. ಲೈಟಾಗಿ ಆ ಸಿಪ್ಪೆ ಥರ ಎದ್ದೇಳೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅದಕ್ಕೋಸ್ಕರ ಯಾವುದೇ ಥರ ನೀರು ಅಥವಾ ಲಿಕ್ವಿಡ್ ಏನೂ ಹಾಕ್ತೇನೆ, ಬರೀ ಧೂಳನ್ನು ಮಾತ್ರ ತೆಗಿತೀನಿ ಅಷ್ಟೇ. ಹಾಗೆಯೇ ಇಲ್ಲಿ ಟಿ ವಿನೂ ಕೂಡ ಕ್ಲೀನ್ ಮಾಡ್ಕೋತಾ ಇದ್ದೀನಿ, ಹಾಗೆಯೇ ಫ್ರಿಜ್ನೂ ಕೂಡ ನೀಟಾಗಿ ಕ್ಲೀನ್ ಮಾಡ್ಕೋತೀನಿ.